ಹಾಯ್ ಎಲ್ಲೋ ಗುಡ್ ಮಾರ್ನಿಂಗ್. ಗುರುವಾರದ ಮಿನಿ ಬ್ಲಾಗ್ ಇದು. ಇವತ್ತು ಗುರುವಾರ ಆಗಿರೋದ್ರಿಂದ ಬೇಗನೆ ಎದ್ದು ಮನೆ ಕೆಲಸ ಎಲ್ಲ ಮುಗಿಸ್ದೆ. ತಿಂಡಿ ಮಾಡೋಣ ಅಂತ ಹೇಳ್ಬಿಟ್ಟು ಇವತ್ತು ನಾನು ಕಾಬೂಲ್ ಕಡಲೆಕಾಳು ಗ್ರೇವಿನ ಮಾಡ್ತಾಯಿದ್ದೀನಿ. ಯಾವ ರೀತಿ ಮಾಡ್ತಾಯಿದ್ದೀನಿ ಅಂತ ವಿಡಿಯೋ ಕೂಡ ಮಾಡಿ ಹಾಕಿದ್ದೀನಿ. ಅಂದರೆ ಮಸಾಲೆ ಎಲ್ಲ ಫ್ರೈ ಮಾಡಿಕೊಂಡು ನಾವು ಅದನ್ನು ನೀಟಾಗಿ ಫ್ರೈ ಮಾಡಿಕೊಂಡು ರುಬ್ಕೊಳ್ಳೋದ್ರಿಂದ ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ ಅಂತ ನಮ್ಮಪ್ಪ ಅಂದರೆ ಅಡುಗೆ ಭಟ್ರು, ಅವರು ಮಾಡ್ತಾಯಿದ್ರಲ್ವ, ಹಂಗಾಗಿ ಸ್ವಲ್ಪ ನೋಡ್ಕೊಂಡಿದ್ದೆ. ಯೂಟ್ಯೂಬ್ ಕೂಡ ನಾನು ಗೊತ್ತಾಗಿಲ್ಲ ಅಂದರೆ ನೋಡಿಕೊಂಡು ಅಡುಗೆ ಮಾಡೋವಂಥದ್ದು. ಅದು ರುಬ್ಕೊಂಡು ಮಸಾಲೆ ಎಲ್ಲ ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗುತ್ತೆ. ಆಮೇಲೆ ಕಾಬೂಲ್ ಕಡಲೆನ ಹಾಕಿ ಅದಾದಮೇಲೆ ನಮ್ಗೆ ಯಾವ ಮಸಾಲೆ ಬೇಕೋ ಅದನ್ನು ಸ್ವಲ್ಪನೇ ಹಾಕ್ಕೋಬೇಕು. ನಂಗೆ ಮಸಾಲೆ ಇಷ್ಟ ಆಗಲ್ಲ, ಹಂಗಾಗಿ ಸ್ವಲ್ಪನೇ ಹಾಕಿ ಮಾಡಿದ್ದೀನಿ. ಹಾಗೆ ರಾಘವೇಂದ್ರ ಸ್ವಾಮಿಗೆ ಪೂಜೆನೂ ಕೂಡ ಸಲ್ಲಿಸ್ದೆ ಇವತ್ತು. ಮನೆಯೆಲ್ಲ ಪೂಜೆ ಮುಗಿಸ್ಕೊಂಡು ಅದಾದಮೇಲೆ ರಾಘವೇಂದ್ರ ಸ್ವಾಮಿಗೆ ಇವತ್ತು ಕಾಯಿಯಲ್ಲಿ ಬೆಲ್ಲ ಮತ್ತು ಕಾಯಿನ ಯೂಸ್ ಮಾಡಿ ಪ್ರಸಾದ ಮಾಡಿದ್ವಿ. ಪೂಜೆ ಎಲ್ಲ ಮುಗ್ದಾದ್ಮೇಲೆ ನೆಕ್ಸ್ಟ್ ನಮ್ಮ ಈಶು ಬಂದಿದ್ದ. ಅದು ಪಾಪು ಅಂತ ಹೇಳಿ ದಿಂಬನ್ನ ಹಿಡ್ಕೊಂಡು ಆಟ ಆಡ್ತಿದ್ದ. ಅದು ಬಂದು ಮಿಕ್ಕಿ ಮೌಸ್ ದಿಂಬಾಗಿರೋದ್ರಿಂದ ಅದ್ರ ಜೊತೆಗೆ ಆಟ ಆಡ್ತಿರ್ತಾನೆ. ಮತ್ತು ಪೂರಿ ಮಾಡಬೇಕಾಗಿತ್ತು, ರೆಡಿ ಮಾಡಿಟ್ಟಿದ್ದೆ. ಪೂರಿ ಮಾಡೋದಕ್ಕೆ ನಮ್ಮ ಹಸ್ಬೆಂಡ್ ಕೂಡ ಹೆಲ್ಪ್ ಮಾಡಿದ್ರು. ಪೂರಿ ಎಲ್ಲ ಆದಮೇಲೆ ಟಿಫನ್ ಎಲ್ಲ ಇವತ್ತಿನ ಮುಗೀತು. ಇವತ್ತಿನ ಮಿನಿ ಬ್ಲಾಗ್ ಇದಾಗಿತ್ತು. ಇಷ್ಟ ಆಗಿತ್ತು ಅಂದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಬಟನ್ನ ಕ್ಲಿಕ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.